ಒಳ ಮೀಸಲಾತಿ ವಿಚಾರ ಲೆಕ್ಕ ತಪ್ತಾ ಇರೋದಿಲ್ಲಿ. ಒಳಗಣತಿಗೆ ಸರ್ವರ್ ಒಂದು ಕಡೆ ಕೈ ಕೊಡ್ತಾ ಇದೆ, ಸಿಬ್ಬಂದಿಗೆ ಸರಿಯಾಗಿರತಕ್ಕಂಥ ತರಬೇತಿನೇ ಕೊಟ್ಟಿಲ್ಲ, ತರಬೇತಿ ಕೊರತೆ ಇದೆ. ಒಳ ಮೀಸಲಿಗೂ ಕೂಡ ಒನ್ ಆರ್ ದಿ ಅದರ್ ವೇ ವಿರೋಧ ಇದೆಯಾ? ಮನೆ ಮನೆ ಲೆಕ್ಕಕ್ಕೆ ಸಂಕಷ್ಟ ಯಾಕೆ ಶುರುವಾಗಿದೆ ನೋಡಿ. ಕೆಲವು ಕಡೆ ನೆಟ್ವರ್ಕ್ ಸಮಸ್ಯೆ ಅಂತ ಹೇಳ್ತಾ ಇದ್ದಾರೆ. 10 ದಿನಗಳ ಹಿಂದೆ ಈ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸಮೀಕ್ಷೆ ಶುರುವಾಯಿತು. ಸಮೀಕ್ಷೆಗೆ ಸರ್ವರ್ ಕಾಟ, ಏನು ಎಂಟ್ರಿ ಆದರೂ ಸರಿಯಾಗಿ ತಗೋತಾ ಇಲ್ಲ, ಹ್ಯಾಂಗಾಗಿರುತ್ತೆ. ಸರ್ವರ್ ಸಮಸ್ಯೆ ಜೊತೆಗೆ ಅಗತ್ಯ ಮಾನವ ಸಂಪನ್ಮೂಲದ ಕೊರತೆ. ಎಷ್ಟು ಜನ ಅದಕ್ಕೆ ಬೇಕೋ ಅಷ್ಟು ಮಾನವ ಸಂಪನ್ಮೂಲ ಕೊರತೆ ಇದೆ ಅಂತ ಹೇಳಿ. ಅಯ್ಯೋ ಹಂಗಾದರೆ ಜನನೇ ಇಲ್ವಾ ಈ ಒಂದು ಸಮೀಕ್ಷೆ ಮಾಡೋಕ್ಕೆ ಅಂದರೆ ಹಾಗಲ್ಲ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನುರಿತ, ಪಳಗಿದ, ತರಬೇತಿ ಪಡೆದ, ಅನುಭವಿ ಸಂಪನ್ಮೂಲ ಬೇಕಲ್ಲ, ಆ ಸಂಪನ್ಮೂಲ ಕೊರತೆ ಇದೆ ಇಲ್ಲಿ ಅಂತ. ಸರ್ವರ್ ಕ್ರ್ಯಾಶ್ ಆಗ್ತಾ ಇದೆ, ಸಾಫ್ಟ್ವೇರ್ ನಿಧಾನಗತಿಯಲ್ಲಿದೆ, ಡಾಟಾ ಸಂಗ್ರಹದಲ್ಲಿ ವಿಳಂಬ ಆಗ್ತಾ ಇದೆ, ಸಮೀಕ್ಷೆಗೆ ಹೆಚ್ಚು ಸಮಯ ಹಿಡಿತಾ ಇದೆ. ಒಂದು ಮನೆ ಸರ್ವೆಗೆ 10 ರಿಂದ 20 ನಿಮಿಷ ಬೇಕು. ದೋಷವುಳ್ಳ ಅಪ್ಲಿಕೇಶನ್, ಓವರ್ಲೋಡ್, ಸಮೀಕ್ಷೆ ನಿಖರತೆ, ವಿಶ್ವಾಸಾರ್ಹತೆ ಬಗ್ಗೆನೇ ಒಂದು ಕಡೆ ಒಂದು ಅನುಮಾನ ಇಲ್ಲಿ ಬೆಳೆದು ಬಿಟ್ಟಿದೆ. ಕಳೆದ ಶುಕ್ರವಾರದಿಂದ ಗಣತಿ ಆ್ಯಪ್ ಅಪ್ಗ್ರೇಡ್ ಆಗ್ತಾನೇ ಇದೆ, ಹೊಸ ಆ್ಯಪ್ ಇಲ್ಲಿ ತೆರೆದುಕೊಳ್ತಾ ಇಲ್ಲ. ಹಾಗಾಗಿ ತುಂಬ ಕಡೆ ಸಮಸ್ಯೆ ಆಗ್ತಾ ಇದೆ. ಬೆಳಿಗ್ಗೆನೇ ಒಂದು ಹುಮ್ಮಸ್ಸಿನೊಂದಿಗೆ ಹೋಗ್ತಾರೆ ಜನ, ಸಮೀಕ್ಷೆ ಮಾಡ್ಕೊಂಡು ಬರೋಣ ಇಲ್ಲಿ ಅಂತ ಹೇಳಿ. ಹೋದರೆ ಅಲ್ಲಿ ಹ್ಯಾಂಗ್ ಆಗಿರುತ್ತೆ, ಸರ್ವರ್ ಇದಾಗ್ತಾ ಇದೆ, 15-20 ನಿಮಿಷ ಟೈಮ್ ಹಿಡಿಯುತ್ತೆ, ಸರಿ ಕೆಲಸ ಆಗ್ತಿಲ್ಲ ಅಂಥೇಳಿ 42 ರೀತಿಯ ಮಾಹಿತಿಯನ್ನು ಸಂಗ್ರಹ ಮಾಡ್ಕೊಂಡು ಅಪ್ಲೋಡ್ ಮಾಡಬೇಕಾಗತ್ತೆ. ಆಯ್ತಪ್ಪ, ಹಾಗಾದರೆ ಸಮಸ್ಯೆ ಏನು ನೋಡಿ. ಹಳ್ಳಿಗಳಲ್ಲಿ ನೆಟ್ವರ್ಕ್ ಸಮಸ್ಯೆ ಇದೆ. ಇದೆಲ್ಲ ಬಂದಾಗ ನಮಗೆ ಸಹಜವಾಗಿ ಒಂದು ಪ್ರಶ್ನೆ ಬರುತ್ತೆ, ಅಲ್ಲ ರೀ, ಈ ಒಳ ಮೀಸಲಾತಿಯನ್ನು ಈಗ ಇಂಥ ಟೆಕ್ನಾಲಜಿ ಮುಂದುವರೆದ ಕಾಲದಲ್ಲಿ ಈಗ ಸರ್ವೆ ಮಾಡಲಿಕ್ಕೆ ಹೋದಾಗ, ಸೆನ್ಸಸ್ ಮಾಡಲಿಕ್ಕೆ ಹೋದಾಗ ಯಾರೆಲ್ಲ ಎಷ್ಟು ಜನ ಇದ್ದೀರಪ್ಪ ಅಂತ ಈಗಲೇ ಇಷ್ಟು ಪ್ರಾಬ್ಲಮ್ ಬರ್ತಾ ಇದೆಯಲ್ಲ, ಹಾಗಾದರೆ ಜಾತಿ ಗಣತಿ ಕಥೆ ಏನಾಗಿತ್ತು? ಜಾತಿ ಗಣತಿಲಿ ಇಂಥ ಯಾವ ಸಮಸ್ಯೆ ನಾವು ಕೇಳಲೇ ಇಲ್ವಲ್ಲ. ಲಾಸ್ಟಲ್ಲಿ ಕೇಳಿದ್ದೇನು ಅಂದರೆ ನಮ್ಮ ಮನೆಗೆ ಬಂದಿರಲಿಲ್ಲ, ನಮ್ಮನ್ನು ಕೇಳೇ ಇಲ್ಲ, ನಾವು ಇಷ್ಟೇ ಜನನ ಇರೋದು ಈ ರಾಜ್ಯದಲ್ಲಿ, ಇಷ್ಟು ಪ್ರಶ್ನೆಗಳು ಬಂತು. ಈಗ ಇವತ್ತು 2025ನೇ ಇಸ್ವಿ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ನೆಟ್ವರ್ಕ್ ಇಲ್ಲದ ಕಡೆ ದಿನಕ್ಕೆ 10 ಮನೆ ಕೂಡ ಗಣತಿ ಮಾಡೋಕ್ಕಾಗ್ತಾ ಇಲ್ಲ. ಗಣತಿ ಮನೆಯವರಿಗೇ ಮಾಹಿತಿಯ ಕೊರತೆ ಇದೆ. ಒಂದು ಬೂತ್ಗೆ ಒಬ್ಬ ಗಣತಿದಾರನ ನೇಮಕ ಮಾಡಿದ್ದಾರೆ, 10 ಗಣತಿದಾರರಿಗೆ ಒಬ್ಬ ಮೇಲ್ವಿಚಾರಕ, ಸೂಪರ್ವೈಸರ್ ಥರ ಇರ್ತಾನೆ. ಹಳ್ಳಿ ಅರಣ್ಯ ಪ್ರದೇಶಗಳಲ್ಲಿ ಗಣತಿದಾರ ಒಬ್ಬನೇ ತಿರುಗಾಡಬೇಕು. ಅರಣ್ಯ ಪ್ರದೇಶಗಳಲ್ಲಿ ನೋಡಿದ್ರೆ ಕಾಡು ಪ್ರಾಣಿಗಳ ಆತಂಕ ಮನುಷ್ಯನಿಗೆ. ಪಾಪ ಒಬ್ಬೊಬ್ಬರೇ ಹೋಗಬೇಕಲ್ಲಿ, ಎಲ್ಲೋ ಸಣ್ಣ ಸಣ್ಣ ಕಾಡಿರುತ್ತೆ, ಅಲ್ಲೇನು ಚಿರತೆ ಬರುತ್ತೋ, ಹಳ್ಳಿ ಕಡೆ ಮಟ್ಟಿಗೆ ಅಂತಾರೆ, ಚಿರತೆ ಬರುತ್ತೋ, ಇನ್ಯಾವುದಾದ್ರು ಕರಡಿ ಬರುತ್ತೋ, ಆನೆ ಬಂದುಬಿಡ್ತಾವೋ, ಭಯ. ಗಣತಿದಾರಿಗೆ BLOಗಳ ಸಹಕಾರ ಇದೆ. ನಿಮ್ಮ ಪಾಡಿಗೆ ನೀವು ಮಾಡ್ಕೊಂಡು ಹೋಗ್ರಿ, ನಮಗೇನು ಸಂಬಂಧ ಇದು ಅನ್ನೋ ರೀತಿಯಲ್ಲಿ. ಬೀದಿ ನಾಯಿ, ಸಾಕು ನಾಯಿಗಳ ಕಾಟ ಕೂಡ ಇರುತ್ತೆ. ಅದನ್ನು ಮನೆ ಹತ್ರ ಹೋದರೆ ಒಂದಷ್ಟು ಬೀದಿಗಳಲ್ಲಿ ಬೀದಿ ನಾಯಿ, ಕೆಲವು ಮನೆಗಳು ಸಾಕು ನಾಯಿ, ಒಳಗಡೆ ಹೋಗೋಕೆ ಆಗಲ್ಲ. ಮನೆಯಲ್ಲಿ ಯಾರೂ ಇರೋದೇ ಇಲ್ಲ. ಗಣತಿ ಮನೆಯವರು ಕೆಲಸಕ್ಕೆ ಹೋಗೋದು, ಕಾರ್ಮಿಕರ ವಲಸೆ ಸಮಸ್ಯೆ, ಕಳಪೆ ಪೂರ್ವ ತಯಾರಿ, ಇಷ್ಟೆಲ್ಲ ಇದೆ. ಹಾಗಾದರೆ ಈ ಒಳ ಮೀಸಲಾತಿ ಅನ್ನೋ ವಿಚಾರ, ಇದ್ರ ಬಗ್ಗೆ ಸರಿಯಾಗಿರ್ತಕ್ಕಂಥ ಡಾಟಾ ಸಿಕ್ಕು, ಒಂದು ವರದಿ ಬಂದು ಅದರ ನಿಜವಾದ ಪ್ರಯೋಜನ ತಲುಪಬೇಕಾದರೆ ಎಷ್ಟು ದಿನ ಬೇಕಾಗುತ್ತೆ? ಒಂದು ಕಣ್ಣೊರೆಸೋ ತಂತ್ರ ಆಗಿಬಿಡುತ್ತಾ ಇದು, ಅಥವಾ ನಿಜವಾಗ್ಲೂ ಸರ್ಕಾರ ಸೀರಿಯಸ್ ಆಗಿದೆಯಾ? ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮ ಮುಂದಿಗೆ ದಾಸೆ ಅವರಿದ್ದಾರೆ, KPSCಯ ಮಾಜಿ ಸದಸ್ಯರು. ಸ್ವಾಗತ ನಿಮಗೆ ದಾಸೆ ಅವರೇ. ವೆಂಕಟೇಶ್ ದೊಡ್ಡೇರಿ ಅವರಿದ್ದಾರೆ, BJPಯ ವಕ್ತಾರರು. ಸ್ವಾಗತ ನಿಮಗೆ ವೆಂಕಟೇಶ್ ದೊಡ್ಡೇರಿ ಅವರೇ. ನಮಸ್ಕಾರ. ನಮ್ಮ ಸ್ಟುಡಿಯೋಗೆ ಈಗಷ್ಟೇ ನಟರಾಜ್ ಗೌಡರು ಕೂಡ ಎಂಟ್ರಿ ಆದರು, ಕಾಂಗ್ರೆಸ್ನ ವಕ್ತಾರರು. ನಟರಾಜ್ ಗೌಡರು ಕೂಡ ನಾನೊಂದು ಕಡೆ ಇಲ್ಲಿ ಸ್ವಾಗತ ಹೇಳ್ತಾ ಇದ್ದೀನಿ. ಸ್ವಾಗತ ನಿಮಗೆ ನಟರಾಜ್ ಗೌಡ್ರೆ ಈ ಒಂದು ಡಿಬೇಟ್ಗೆ. ನಾನು ಮೊದಲನೇ ಪ್ರಶ್ನೆ ನಾನೀಗ ದಾಸೆ ಸರ್ ಕೇಳಿಬಿಡ್ತೀನಿ, ಆನಂತರ ನಿಮಗೆ ಎರಡೂ ಪಾರ್ಟಿಯವ್ರು ಕೇಳ್ತೀನಿ. ಆಮೇಲೆ ದಾಸೆ ಸರ್, ಇಲ್ಲಿ ಜಾತಿ ಗಣತಿ ಅಂತ ಬಂದಾಗಲೇ ಸರಿಯಾಗಿ ಇದು ಸರಿಯಾಗಿ ಮಾಡಲಿಲ್ಲ, ನಮ್ಮ ಮನೆ ಕಡೆ ಬರಲಿಲ್ಲ, ನಮ್ಮನ್ನು ಕೇಳಲಿಲ್ಲ, ನಮ್ಮ ಜಾತಿನ ಸರಿಯಾಗಿ ಲೆಕ್ಕನೇ ತೋರಿಸಿಲ್ಲ, ನಾವು ಇಷ್ಟೊಂದು ಕಡಿಮೆ ಇಲ್ಲ, ಉಪಜಾತಿಗಳನ್ನೇ ಇವರು ಬಿಟ್ಟುಬಿಟ್ಟಿದ್ದಾರಲ್ಲಿ, ಪ್ರಧಾನ ಜಾತಿ ಬೇರೆ ಉಪಜಾತಿ ಬೇರೆ ಮಾಡಿ ನಮ್ಮ ಸಂಖ್ಯೆ ಕಡಿಮೆ ತೋರಿಸೋ ಸಲುವಾಗಿಯೇ ಇಂಥ ಕೆಲಸ ಮಾಡಿದ್ರು, ಇದೆಲ್ಲ ಆರೋಪಗಳು ಬಂತು. ಈಗ ಒಳ ಮೀಸಲಾತಿ ಪರೀಕ್ಷೆ ಅಥವಾ ಒಳ ಮೀಸಲಾತಿ ಲೆಕ್ಕ ಇದೆಯಲ್ಲ, ಈಗ ಗಣತಿ, ಇದೊಂಥರ ಲಿಟ್ಮಸ್ ಟೆಸ್ಟ್ ಥರ ಆಗಿಬಿಟ್ಟಿದ್ಯಾ ಈಗ ಅಂತ. ಒಂದು ಸರ್ವೆಗೆ ಹೋದ ಶುಕ್ರವಾರ ಹೋಗಿದ್ದಾರೆ, ಇಷ್ಟೊಂದು ಸಮಸ್ಯೆ ಬಂದಾಗ ಹಾಗಾದರೆ ಅವಾಗ ಎಲ್ಲ ಹೆಂಗಪ್ಪ ಲೆಕ್ಕ ಹಾಕಿಬಿಟ್ರು ಅಂತ ಅನುಮಾನ ಬರಲ್ವೇ ಅಂತ. ಈಗ ತಾವಿಲ್ಲಿ ತನಕ ಏನು ಮಾತನಾಡಿದ್ರಿ ಎಲ್ಲ ಸತ್ಯವಾಗಿದೆ. ಓಕೆ, ಮೊದಲನೆಯದಾಗಿ ಮಾಡಿರುವಂಥ ತಪ್ಪು ಸರ್ಕಾರದ ತಪ್ಪು. ಓಕೆ, ಸರ್ಕಾರ ತನ್ನ ಆ್ಯಪ್ ಡೆವಲಪ್ ಮಾಡಿದೆಯಲ್ಲ, ಅದು ಮೊದಲನೇ ತಪ್ಪು. ಓಕೆ, ಆ್ಯಪ್ನಲ್ಲಿ ಸರಿಯಾದ ಮಾಹಿತಿಯನ್ನ ಸಂಗ್ರಹ ಮಾಡಬೇಕಾದ್ರೆ ಎರಡನ್ನ ಅವ್ರು ಹೇಳಿದ್ದಾರೆ. ಒಂದು ನಮ್ಮ ರೇಷನ್ ಕಾರ್ಡು, ಇನ್ನೊಂದು ನಮ್ಮ ಆಧಾರ್ ಕಾರ್ಡು. ಓಕೆ, ರೇಷನ್ ಕಾರ್ಡು ಮತ್ತೆ ಆಧಾರ್ ಕಾರ್ಡ್ದಲ್ಲಿ ಇರುವಂತ ತೊಂದರೆಗಳ ಬಗ್ಗೆ ಮೊದಲೇ ಹೇಳ್ತೀನಿ ನಾನು. ನೀವು ಉಳಿದೆಲ್ಲ ಹೇಳಿದ್ದೀರಾ. ರೇಷನ್ ಕಾರ್ಡ್ನಲ್ಲಿ
ಇಬ್ಬರು 3 ಜನರ ಹೆಸರಿರುತ್ತೆ. ಒಂದು ಉದಾಹರಣೆನೇ ತಗೊಳ್ತೀನಿ. ಇವಾಗ ತಾನೇ ನಾನು ಬರ್ತಾ ಇರ್ಬೇಕಾದ್ರೆ ಓಕೆ ರಿಟೈರ್ಡ್ ಜಾಯಿಂಟ್ ಸೆಕ್ರೆಟರಿ ಒಬ್ಬರು ಮಾತನಾಡಿದ್ರು. ಸರ್ ನಮ್ಮ ಮನೆಗೆ ಬಂದಿದ್ರು, ಓಕೆ ನಾವು 8 ಜನರು ಇದ್ದೀವಿ, ಇಬ್ಬರು ಹೆಣ್ಮಕ್ಳು ಮದುವೆ ಆಗಿ ಹೋಗ್ಬಿಟ್ಟಿದ್ದಾರೆ, ಇನ್ನು ಉಳ್ದಂಗೆ 8 ಜನರು ಇದ್ದೀವಿ. ಓಕೆ ಅವರು ರೇಷನ್ ಕಾರ್ಡ್ ಓಪನ್ ಮಾಡಿ ನೋಡಿದಾಗ ನನ್ನ ಹೆಂಡತಿ ಗಂಡ ಇಬ್ಬರದ್ದು ಮಾತ್ರ ಮಾಡಿದ್ರು. ನನ್ನ ಮಗ 2 ಮಕ್ಕಳು ಗಂಡು ಮಕ್ಕಳು, 2 ಹೆಣ್ಮಕ್ಳು, 2 ಮೊಮ್ಮಕ್ಕಳು, ಇವ್ರದ್ದು ಅವ್ರು ಮಾಡಲಿಲ್ಲ ಅಂದ್ಬಿಟ್ಟು ಅಲ್ಲಿಗೆ ಇವರು ಅದನ್ನ ತಾಳ್ತಾ ಇಲ್ಲ. ಅದು ಓಕೆ ತಾಳ್ತಾ ಇಲ್ಲ. ಹೊಸ್ದಾಗಿ ಸೇರಿಸೋದಕ್ಕೆ 2 ಸೇರಿಸ್ಬೋದು ಅಂತ ಅನ್ನುವಂಥ ಅವಕಾಶನ ಮಾಡಿಕೊಟ್ಟಿದ್ದಾರೆ. ಇಲ್ಲಿಬ್ಬರು ಸೇರಿಸೋದು ಒಬ್ಬರನ್ನ ಕಳೆಯುವುದಲ್ಲ, ಇಲ್ಲಿ ಮಾಡಬೇಕಾಗಿರುವಂಥದ್ದು ಎಂಫೆರಿಕಲ್ ಡೇಟಾ. ಓಕೆ ಎಂಫೆರಿಕಲ್ ಡೇಟಾ ಅಂದ್ರೇನು, ಅಲ್ಲಿ ಹೋಗಿ ನೋಡಿದಾಗ ಸತ್ಯ ಶೋಧ ಮಾಡಬೇಕು. ಅವರು ಈ ಮನೆಯಲ್ಲಿ ಎಷ್ಟು ಜನರಿದ್ದಾರೆ ಆ ಮಾಹಿತಿಗಳನ್ನೆಲ್ಲ ಅಂತ ಆಡ್ಬೇಕು. ಅದನ್ನ ಮಾಡ್ತಾ ಇಲ್ಲ ಇವರು. ಅವರ ಆ್ಯಪ್ ಡೆವಲಪ್ ಮಾಡಿರೋದೇ ತಪ್ಪಾಗಿದೆ. ಓಕೆ ಇದು ಮೊದಲನೇದು. ಎರಡನೇದಾಗಿ ಆಧಾರ್ ಕಾರ್ಡ್ ತಾಳ್ತಾನೆ ಇಲ್ಲ. ಅದು ಎಲ್ಲರ ಹತ್ರನೂ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಇರಬೇಕು ಅಂತೇನಿಲ್ಲ. ನನ್ನ ಹತ್ರ ಆಧಾರ್ ಕಾರ್ಡ್ ಮಾತ್ರ ಇರುವಂಥದ್ದು, ರೇಷನ್ ಕಾರ್ಡ್ ಇಲ್ಲ. ಇಲ್ಲಿವರೆಗೂ ನಮ್ಮ ಮನೆಗೆ ಯಾರು ಬಂದಿಲ್ಲ. ಈ 2 ಸಮಸ್ಯೆಗಳು. ಅದರ ಜೊತೆಗೆ ನೀವೇನೇನು ಹೇಳಿದ್ರೆ ಎಲ್ಲ ತಪ್ಪಾಗಿದೆ. ಮತ್ತೆ ಜಾತಿ ಉಪಜಾತಿಗಳ ಬಗ್ಗೆ ಮಾತನಾಡಿದ್ರಿ ನೀವು. ಇಲ್ಲಿರುವಂಥದ್ದೇ 101 ಜಾತಿಗಳು. ಅದನ್ನ ಉಪಜಾತಿ ಮಾಡೋದಕ್ಕೆ ಯಾರಿಗೂ ಅಧಿಕಾರ ಎಷ್ಟಿದೆಯೋ ಏನೋ ನನಗೆ ಗೊತ್ತಿಲ್ಲ. ಯಾಕೆಂದ್ರೆ ಆರ್ಟಿಕಲ್ 341 ಕೆಳಗಡೆ ಪ್ರೆಸಿಡೆನ್ಷಿಯಲ್ ಆರ್ಡರ್ 1950 ಏನು ಹೇಳುತ್ತೆ, ಅದರೊಳಗೆ ಅಲ್ಲಿ ಹೇಳಿದ್ದಾರೆ ಇಷ್ಟು ಜಾತಿಗಳು. ಅದಾದ್ಮೇಲೆ ನಮ್ಮ ಕರ್ನಾಟಕಕ್ಕೆ ಅಥವಾ ದೇಶಕ್ಕೆ ಸಂಬಂಧಪಟ್ಟಂಗೆ 1987ರಲ್ಲಿ ಜಾತಿ ಲಿಸ್ಟ್ ಕೊಡ್ತಾರೆ. ಅಲ್ಲಿರುವಂಥ ಜಾತಿಗಳು ಮಾತ್ರ ಇವ್ರು ತಾಳ್ಬೇಕು. ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ಹೊಲೆಯ 044 ಕೆಳಗಡೆ ಹೊಲೆಯ ಅಂತ ಬರುತ್ತೆ. ಇವರೇನ್ ಮಾಡಿದ್ದಾರೆ 044.1 ಹೊಲೆಯ, 044.2 ಹೊಲೆಯರ್, 044.3 ಹೊಲೆಯ. ಈ 3 ಒಂದೇ. ಇದನ್ನ ಯಾಕೆ ಇಷ್ಟು ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿದ್ರು ಅಂತ ಅನ್ನುವಂಥದ್ದು ನನಗೆ ಅರ್ಥವಾಗ್ತಾ ಇದೆ. ಬಟ್ ಬೇರೆ ಸಮುದಾಯದಲ್ಲಿ ಆ ರೀತಿ ಏನಾದರೂ ಹೆಚ್ಚು ಕಡಿಮೆಗಳಿದ್ರೆ, ಬಿಕಾಸ್ ಇಂಟರ್ಸೇ ಬ್ಯಾಕ್ವರ್ಡ್ನೆಸ್ ಕಂಡುಹಿಡಬೇಕು ಅಂದರೆ ಜಾತಿಗಳ ಮಧ್ಯದಲ್ಲಿರುವಂಥ ಆ ವ್ಯತ್ಯಾಸಗಳನ್ನು ಕಂಡುಹಿಡಿದು ಇದನ್ನು ಮಾಡಬೇಕಾಗುತ್ತೆ. ಇಷ್ಟು ಸಮಸ್ಯೆಗಳು. ಮತ್ತೆ ಗ್ರಾಮಾಂತರ ಪ್ರದೇಶದಲ್ಲಿ ಒಂದಷ್ಟು ದಿನ ಜಾಸ್ತಿ ತಗೊಂಡ್ರು ಕೂಡ ಎಲ್ಲಾನು ಮಾಡ್ಬೋದು, ತೊಂದರೆ ಇಲ್ಲ. ಪಟ್ಟಣ ಪ್ರದೇಶ, ಅದರಲ್ಲೂ ಬೆಂಗಳೂರು ಬಂದಾಗ ಇವಾಗ ಸುಮಾರು 18 ಲಕ್ಷ ಜನರಿರ್ಬೋದು ನಮ್ಮ ಪರಿಶಿಷ್ಟ ಜಾತಿಗೆ ಸೇರಿದವರು. ಅದರೊಳಗೆ ಒಂದು 4.5 ಲಕ್ಷ ಆದಿ ದ್ರಾವಿಡ ಇದ್ದಾರೆ, ಒಂದು 6 ಲಕ್ಷದಷ್ಟು ಆದಿ ಕರ್ನಾಟಕ ಇರ್ಬೋದು. ಇಲ್ಲಿ ಆದಿ ದ್ರಾವಿಡ ಆದಿ ಕರ್ನಾಟಕ ಅನ್ನುವಂಥದ್ದನ್ನ ಬೇರ್ಪಡಿಸಿ ಇವರು ನೋಡ್ತಾ ಇದ್ದಾರೆ. ಬೇರ್ಪಡಿಸಿ ನೋಡುವಂಥ ಅಧಿಕಾರ ರಾಜ್ಯ ಸರ್ಕಾರಗಳಿಗಿಲ್ಲ. ಬೇರ್ಪಡಿಸುವಂಥ ಅಧಿಕಾರ ಏನಿದ್ರು ಕೇಂದ್ರ ಸರ್ಕಾರಕ್ಕೆ ಅಂಡರ್ ಆರ್ಟಿಕಲ್ 341(2) ಕೆಳಗಡೆ ಬದಲಾವಣೆಗಳು ಮಾಡ್ಬೋದು. ನಾನು ಕೇಳ್ಕೊಂಡಿದ್ದೆ ರಾಜ್ಯ ಸರ್ಕಾರಕ್ಕೆ, ಇವ್ರ ಹತ್ರ ನಾಗಮೋಹನ್ ದಾಸ್ ಸಾಹೇಬ್ರ ಹತ್ರನೂ ಕೂಡ ಮಾತನಾಡಿದ್ದೆ. ಸ್ವಾಮಿ, ನೀವು ಈ ಗಣತಿ ಮಾಡೋಕೆ ಮುಂಚಿತವಾಗಿ ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಅನ್ನುವಂಥ ಜಾತಿಗಳಲ್ಲ, ಅದರ ಒಳಗಡೆ 7 ಜಾತಿಗಳು ಸೇರ್ಪಡೆ ಆಗಿದಾವೆ. ಆ 7 ಜಾತಿಗಳನ್ನ ಹೊರಗಡೆ ತರಬೇಕು 101 ಜಾತಿನಲ್ಲಿ. ಅದನ್ನ ಮಾಡುವಂಥ ಅಧಿಕಾರ ಸರ್ಕಾರಕ್ಕಿಲ್ಲ. ಸರ್ಕಾರ ಒಂದು ಕೇಂದ್ರ ಸರ್ಕಾರಕ್ಕೆ ಒಂದು ಏನದು ಪ್ರಸ್ತಾವನೆಯನ್ನು ಕಳಿಸ್ಬೇಕು. ಅವರು ಪಾರ್ಲಿಮೆಂಟ್ ಮುಂದೆ ತಂದು ತಿದ್ದುಪಡಿ ಮಾಡಬೇಕು. ಅವಾಗ ಏನಾಗ್ತಾ ಇತ್ತು ಅಂತ ಅಂದ್ರೆ, ಈ 101 ಜಾತಿಗಳಲ್ಲಿ ಈ 3 ಕಳೆದ್ರೆ 98 ಜಾತಿಗಳ ನಿಖರವಾದಂಥ ಮಾಹಿತಿನ ತರಬಹುದಾಗಿತ್ತು. ಇನ್ನು ಮುಂದುವರಿಸ್ಲಾ ಅಥವಾ ಬರ್ತೀನಿ